Find the maximum and minimum values, if any, of the following function given by this expression. F of x is equal to 9x square plus 12x plus 2. ಹುಡುಗರ, ನೀವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿಸ್ಕೊಂಡು ಅದೆಲ್ಲ ಮಾಡಬಹುದು. ಆದರೆ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಬೇಗ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಆ್ಯಡಿಂಗ್ ಏನು ಅಂತ ಹೇಳ್ತೀನಿ, ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಏನದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮೊದಲೇದಾಗ ನಾನು ಈ ಎಕ್ಸ್ಪ್ರೆಷನ್ನ 3x ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 3x ಇಂಟು 2 3s 6 2 ಬರುತ್ತಿಲ್ಲಿ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 2 ಈ ರೀತಿಯಲ್ಲಿ ಬರ್ಕೊಬೋದು. ಏನಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ದಿಸ್ ಆರ್ ನಥಿಂಗ್ ಬಟ್ ಯುವರ್ additive identity. So I'm able to add and subtract 2 square ಅಲ್ವಾ ಈ ಎಕ್ಸ್ಪ್ರೆಷನ್ಗೆ. ಏನು ಇದು ಹೇಗೆ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ, ಇದನ್ನು ನಾನು ಐ ಕ್ಯಾನ್ ರೀರೈಟ್ ದಿಸ್ ಆ್ಯಸ್ 3x ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಅಂತ ಹೇಳಿ. -4 ಪ್ಲಸ್ 2 ಇಸ್ -2. ಇದು ಗೊತ್ತಿದೆ ನಮಗೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಇವಾಗ. So we know that the expression 3x plus 2 the whole square is greater than or equal to 0. So it's because it's a squared expression. ಈ ಮೂರ್ಛಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಅಂತ ಹೇಳಿ, ಇಟ್ಸ್ ಅ ಸ್ಕ್ವೇರ್ಡ್ ಎಕ್ಸ್ಪ್ರೆಷನ್. ಯಾವುದೋ ಒಂದು ಸ್ಕ್ವೇರ್ಡ್ ಎಕ್ಸ್ಪ್ರೆಷನ್ ತೊಗೊಂಡಾಗ ಯಾವತ್ತಿದ್ರೂ ಅದು ರಿಯಲ್ ನಂಬರ್ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಲ್ವಾ. ಇವಾಗ ಈ ಎಕ್ಸ್ಪ್ರೆಷನ್ ಬಂದು -2 ಇದೆ. ಹಾಗಾಗಿ ಇಲ್ಲಿ ನಾನು ಏನು ಮಾಡಬೇಕು, ಐ ನೀಡ್ ಟು ಆ್ಯಡ್ -2 ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತಿದ್ದು, ದಿಸ್ ವಿಲ್ ಬಿ 3x ಪ್ಲಸ್ 2 ದ ಹೋಲ್ ಸ್ಕ್ವೇರ್ -2 ವಿಚ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು -2 ಅಲ್ವಾ. ಫ್ರಮ್ ದಿಸ್ ಐ ಕ್ಯಾನ್ ಇನ್ಫರ್ ದ್ಯಾಟ್ ದ ಮಿನಿಮಮ್ ವ್ಯಾಲ್ಯೂ is ಎಷ್ಟು ಬರುತ್ತೆ ಮಿನಿಮಮ್, ಆಬ್ವಿಯಸ್ಲಿ ಲೋಯೆಸ್ಟ್ ಇಸ್ -2. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಅನ್ಡಿಫೈನ್ಡ್. ಯಾಕಂತ ಹೇಳಿದ್ರೆ ಇದು ಇನ್ಫಿನಿಟಿಗೆ ಹೋಗುತ್ತೆ, ವಿಚ್ ಇಸ್ ಅನ್ಡಿಫೈನ್ಡ್. ಸೊ ಇದನ್ನು ಅಂಡರ್ಲೈನ್ ಮಾಡೋಣ ಅಷ್ಟೇ, ಇದೇ ಉತ್ತರ. ಹಾಂ, ಒಂದು ಪುಟ್ಟು ನೋಟು ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಈ ಥರ ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಎಕ್ಸಾಮ್ ಟೈಮಲ್ಲಿ ನಿಮಗೆ ಟೆನ್ಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಇದೇ ಮೆಥಡ್ಗೆ ಹೋಗ್ಬೋದು. ಡಿಫ್ರೆನ್ಷಿಯೇಟ್ ಮಾಡಿ, ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿಯಿರಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ರೀತಿಲಿ ಯೋಚನೆ ಮಾಡಿ ಮುಂದುವರಿಬೋದು, ಸರಿನಾ. ಸೊ ಇದೇ ರೀತಿಯಲ್ಲಿ ಅದೇ ರೀತಿ ಏನು ಮಾಡಬೇಕು ಅಂತೇನಿಲ್ಲ, ಬಟ್ ಇದು ಮಾಡ್ತು ಅಂತ ಹೇಳಿದ್ರೆ ಇದು ಬೇಗ ಬರುತ್ತೆ ಉತ್ತರ. ಸೊ ಇದು ಹೊಳಿತಾ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಈ ಮೆಥಡು ನೀವು ನಾರ್ಮಲ್ ಮೆಥಡ್ ಉಪಯೋಗಿಸ್ಕೊಂಡು ಉತ್ತರ ಕಂಡುಹಿಡ್ಕೊಬೋದು.